closed the lessons in history, the Vijayanagara Empire, and then the civics, our constitutions lessons already over. Yes, today I will take a lesson Bahumani Adil Shahs in history, second lesson. Yes children, ಬಹುಮನಿ ಆದಿಲ್ ಶಾಸ್, ಬಹುಮನಿ ಆದಿಲ್ ಶಾಹಿಗಳು ಅಂತಲೇ ನಾವು ಕರಿತೀವಿ. ಈ ಒಂದು ಬಹುಮನಿ ಆದಿಲ್ ಶಾಹಿ ಮನೆತನದ ಬಗ್ಗೆ ನಾವು, ಇವರ ಒಂದು ಆಳ್ವಿಕೆಯ ಬಗ್ಗೆ ನಾವು ಈ ಒಂದು ಲೆಸನ್ನಲ್ಲಿ ನಾವು ಕಲಿತಾ ಹೋಗ್ತೀವಿ. ಸೊ ಇನ್ ದಿಸ್ ಹಿಸ್ಟ್ರಿ ಆಫ್ ಕರ್ನಾಟಕ, ವಿಜಯನಗರ ಎಂಪೈರ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1336 ಕಾಮನ್ ಎರಾ. ಅಂದರೆ ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿರೋ ಹಾಗೆ ವಿಜಯನಗರ ಸಾಮ್ರಾಜ್ಯ ನಮಗೆ ಯಾವಾಗ ಸ್ಥಾಪನೆ ಆಗಿದ್ದು 1336ರಲ್ಲಿ ಅಂತಲೇ ನಾವು ಹೇಳ್ತಾ ಹೋಗ್ಬೋದು. ಅದಾದ ನಂತರ ದ ಲೇಟರ್ ಆನ್ 3rd August of 1347 ಕಾಮನ್ ಎರಾ, ದ ಫಸ್ಟ್ ಮುಸ್ಲಿಂ ಡೈನೆಸ್ಟೀಸ್ ಬಹುಮನಿ ಎಂಪೈರ್ ಕೇಮ್ ಟು ಎಕ್ಸಿಸ್ಟ್. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಈ ಒಂದು ಬಹುಮನಿ ಆದಿಲ್ ಶಾಹಿಗಳು ಅಂತಕ್ಕಂತಹ ಇವರ ಒಂದು ಮನೆತನ ಸಾಮ್ರಾಜ್ಯಕ್ಕೆ 1347ರಲ್ಲಿ ಅಸ್ತಿತ್ವಕ್ಕೆ ಬರೋದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಅಲಾವುದ್ದೀನ್ ಹಾಸನ್ ಗಂಗು ಬಹುಮನ್ ಶಾ ವಾಸ್ ದ ಫೌಂಡರ್ ಆಫ್ ದಿಸ್ ಎಂಪೈರ್. ಅಲಾವುದ್ದೀನ್ ಹಾಸನ್ ಗಂಗು ಶಾ ಅಂತಕ್ಕಂತಹ ಬಹುಮನ್ ಶಾ ಅಂತಕ್ಕಂತಹ ವ್ಯಕ್ತಿ ಈ ಒಂದು ಸಾಮ್ರಾಜ್ಯದ ಸ್ಥಾಪಕ ಅಂತಲೇ ನಾವು ಹೇಳ್ತಾ ಹೋಗ್ಬೋದು. ಎಸ್, ಬಹುಮನಿ ಕಿಂಗ್ಡಮ್ ವಾಸ್ ಆಲ್ಸೋ ಎಸ್ಟಾಬ್ಲಿಷ್ಡ್ ಇನ್ ದ ನಾರ್ತರ್ನ್ ಪಾರ್ಟ್ ಆಫ್ ವಿಜಯನಗರ ಎಂಪೈರ್ ಇನ್ 1347 ಕಾಮನ್ ಎರಾ. ವಿಜಯನಗರ ಸಾಮ್ರಾಜ್ಯ ಆರಂಭವಾದ ಕಾಲದಲ್ಲಿನೇ ಈ ರಾಜ್ಯದ ಉತ್ತರ ಭಾಗದಲ್ಲಿ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ಅಲ್ವಾ. ನಮ್ಮದು ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾಗದಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಇವರ ಒಂದು ಬಹುಮನಿ ಸಾಮ್ರಾಜ್ಯವು ಉತ್ತರ ಭಾಗದಲ್ಲಿ ಸ್ಥಾಪನೆ ಆಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ಇಟ್ಸ್ ಫೌಂಡರ್ ವಾಸ್ ಅಲಾವುದ್ದೀನ್ ಹಾಸನ್ ಗಂಗು ಬಹುಮನ್ ಶಾ. ಇವರ ಒಂದು ಸ್ಥಾಪಕ, ಈ ಬಹುಮನಿ ಆದಿಲ್ ಶಾಹಿಗಳ ಸ್ಥಾಪಕ ಯಾರು? ಅಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಅಂತಕ್ಕಂಥವನು. ಬಹುಮನ್ ಶಾ ವಾಸ್ ವರ್ಕಿಂಗ್ ಇನ್ ದ ಆರ್ಮಿ ಆಫ್ ದೆಹಲಿ ಸುಲ್ತಾನ್ ಮೊಹಮ್ಮದ್ ಬಿನ್ ತುಘಲಕ್. ಮೊದಲು ದೆಹಲಿಯ ಸುಲ್ತಾನನಾಗಿರ್ತಕ್ಕಂತಹ ಮೊಹಮ್ಮದ್ ಬಿನ್ ತುಘಲಕ್ನ ಸೈನ್ಯದಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇರ್ತಾನೆ. ಯಾರು? ಅಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಸ್ಥಾಪಕ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಬಹುಮನಿ ಸುಲ್ತಾನರು ಯಾರ್ಯಾರು, ಯಾವಾಗ ಬಂದಿದ್ರು ಅವರೆಲ್ಲರೂ ಅಂತ ಅನ್ನೋದ್ರ ಬಗ್ಗೆ ನಾವು ಇವಾಗ ತಿಳ್ಕೊಳ್ತಾ ಹೋಗೋಣ. ಬಹುಮನಿ ಕಿಂಗ್ಡಮ್ ಹ್ಯಾಡ್ ದ ಪಾರ್ಟ್ಸ್ ಆಫ್ ಪ್ರೆಸೆಂಟ್ ಕರ್ನಾಟಕ, ಮಹಾರಾಷ್ಟ್ರ ಆ್ಯಂಡ್ ಆಂಧ್ರ ಪ್ರದೇಶ ಸ್ಟೇಟ್ಸ್ ಅಂಡರ್ ಇಟ್ಸ್ ರೂಲ್. ಬಹುಮನಿ ರಾಜ್ಯ ಅನ್ನೋದು ಈಗಿನ ನಮ್ಮ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ಭಾಗಗಳನ್ನು ಇದು ಒಳಗೊಂಡಿತ್ತು. ಸೊ ದಿಸ್ ಈಸ್ ಎ ಕಲಬುರ್ಗಿ ಆ್ಯಂಡ್ ಲೇಟರ್ ಬೀದರ್ ವರ್ ದೇರ್ ಕ್ಯಾಪಿಟಲ್ಸ್. ಇವರ ಒಂದು ರಾಜಧಾನಿಗಳು ಯಾವುದಾಗಿತ್ತು? ಕಲಬುರ್ಗಿ ಮತ್ತು ಬೀದರ್. ಫಸ್ಟ್ಗೆ ಕಲಬುರ್ಗಿ ಆಗಿತ್ತು, ಅನಂತರ ಬೀದರ್ ಬಹುಮನಿ ಶಾಹಿಗಳ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾ ಹೋಗ್ತಾರೆ. ಬಹುಮನಿ ಎಂಪೈರ್ಸ್ ವಾಸ್ ಇನ್ ನಾರ್ತರ್ನ್ ಪಾರ್ಟ್ ಆಫ್ ದ ಕೃಷ್ಣಾ ರಿವರ್ ಆ್ಯಂಡ್ ವಿಜಯನಗರ ಎಂಪೈರ್ ವಾಸ್ ಇನ್ ಸೌತರ್ನ್ ಪಾರ್ಟ್ ಆಫ್ ಕೃಷ್ಣಾ. ಈ ಕೃಷ್ಣಾ ನದಿಯ ಉತ್ತರ ಭಾಗದಲ್ಲಿ ಬಹುಮನಿ ಸಾಮ್ರಾಜ್ಯಗಳಿದ್ದರೆ, ನಮ್ಮ ದಕ್ಷಿಣ ಭಾಗದಲ್ಲಿ, ಕೃಷ್ಣಾ ನದಿಯ ದಕ್ಷಿಣ ಭಾಗದಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿರೋದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇನ್ ದಿಸ್ ಡೈನೆಸ್ಟಿ ತಾಜುದ್ದೀನ್ ಫಿರೋಜ್ ಶಾ ವಾಸ್ ದ ಗ್ರೇಟ್ ಸುಲ್ತಾನ್ ಇನ್ ಬಹುಮನಿ ಡೈನೆಸ್ಟಿ. ಈ ಒಂದು ಸಾಮ್ರಾಜ್ಯದಲ್ಲಿ ತಾಜುದ್ದೀನ್ ಫಿರೋಜ್ ಶಾ ಅಂತಕ್ಕಂಥವನು ಪ್ರಸಿದ್ಧ ರಾಜನಾಗಿದ್ದ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಹಾಗಾದರೆ ಇವನ ಬಗ್ಗೆ ತಿಳ್ಕೊಳ್ಳೋದಾದರೆ ನಾವು ತಾಜುದ್ದೀನ್ ಫಿರೋಜ್ ಶಾ 1397 to 1422 ಕಾಮನ್ ಎರಾ. ಈ ವಾಸ್ ಡ್ಯೂರಿಂಗ್ ದ ರೂಲ್ಡ್ ದ ಡೈನೆಸ್ಟಿ. ಇವನು 1397ರಿಂದ 1422ರವರೆಗೆ ಇವನು ತನ್ನ ಆಡಳಿತವನ್ನು ನಡೆಸ್ಕೊಳ್ತಾ ಹೋಗ್ತಾನೆ. ಹಿ ವಾಸ್ ಎ ಲಿಬರಲ್ ಆ್ಯಂಡ್ ಜುಡಿಷಿಯಸ್ ಆ್ಯಂಡ್ ಎ ಬಿಲೀವಿಯರ್ ಆಫ್ ಗಾಡ್. ಇವನು ತುಂಬಾ ನ್ಯಾಯಪರ ವ್ಯಕ್ತಿಯಾಗಿರ್ತಾನೆ, ತುಂಬಾ ಧಾರಾಳ ಮನುಷ್ಯ ಆಗಿರ್ತಾನೆ. ಹಾಗೆಯೇ ಇವನು ಏನಾಗಿರ್ತಾನೆ? ದೈವ ಭಕ್ತನಾಗಿರ್ತಾನೆ. ತುಂಬಾ ಗಾಡ್ ಮೇಲೆ, ದೇವರ ಮೇಲೆ ಅತಿ ನಂಬಿಕೆಯನ್ನು ಇಟ್ಕೊಂಡಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಹಿ ಮೇಡ್ ಕಾಪೀಸ್ ಆಫ್
ಕುರಾನ್ ಆ್ಯಂಡ್ ಎಡಿಟೆಡ್ ಇಟ್ ಫಾರ್ ಹಿಸ್ ಓಲ್ ಲೈಫ್. ಇವನು ಕುರಾನಿನ ಪ್ರತಿಗಳನ್ನು ತಯಾರಿಸ್ಕೊಂಡು ತನ್ನ ಜೀವನಾಂಶವನ್ನು ಸಂಪಾದಿಸ್ತಾ ಇರ್ತಾನೆ ಫಸ್ಟ್ಗೆ. ಅಂದರೆ ಕುರಾನನ್ನು ಇವನು ಕುರಾನ್ ಇದೆಯಲ್ಲ, ಆ ಕುರಾನ್ ಬುಕ್ನ ಪ್ರತಿಗಳನ್ನು ಇವನೇ ತಯಾರಿಸ್ಬಿಟ್ಟು ತನ್ನ ಒಂದು ಜೀವನಾಂಶಕ್ಕೆ ಇವನು ಫಸ್ಟ್ಗೆ ದುಡ್ಕೊಳ್ತಾ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಹಿ ವಾಸ್ ಎ ರೈಟರ್, encouraged all languages, and he was an expert in geometry and theology. ಇವನು ಒಂದು ಜಾಮಿತಿ ಅಂದರೆ ಬಹುಭಾಷಾ ವಿಚಾರಕನಾಗಿದ್ದರೂ ಸಮೇತ ಈ ಫಿರೋಜ್ ಶಾನಿಗೆ ಜಾಮಿತಿ ಮತ್ತು ಧರ್ಮಶಾಸ್ತ್ರಗಳಲ್ಲಿ ಪರಿಣತಿ ಇರೋದನ್ನು ನಾವು ನೋಡ್ತಾ ಹೋಗ್ಬೋದು. ಹಿ sheltered many philosophers, poets, artists and had honored them. ಇವನ ಒಂದು ಸಾಮ್ರಾಜ್ಯದಲ್ಲಿ ಕವಿಗಳಿಗೆ, ಪಂಡಿತರಿಗೆ ಮತ್ತು ಕಲಾವಿದರಿಗೆ ತನ್ನ ಆಸ್ಥಾನದಲ್ಲಿ ಆಶ್ರಯ ನೀಡಿ ಅವರಿಗೆ ಗೌರವವನ್ನು ಸಮೇತ ಮಾಡ್ತಾ ಇರ್ತಾನೆ. ಸೊ and then he propagated the beauty of his capital ಕಲಬುರ್ಗಿ. ಇವನ ಒಂದು ರಾಜ್ಯದ ದೌಲತಾಬಾದ್ನಲ್ಲಿ ಆಕಾಶ ವೀಕ್ಷಣಾಲಯವನ್ನು ಸ್ಥಾಪಿಸ್ತಾನೆ. ಅದಕ್ಕೋಸ್ಕರ ಇವನು ತನ್ನ ರಾಜಧಾನಿಯನ್ನು ಕಲಬುರ್ಗಿಯನ್ನಾಗಿ ಮಾಡ್ಕೊಂಡಿರ್ತಾನೆ. ಕಲಬುರ್ಗಿಯ ಸೌಂದರ್ಯವನ್ನು ಇವನು ಹೆಚ್ಚಿಸ್ತಾ ಹೋಗ್ತಾನೆ. ಅಂದರೆ ಕಲಬುರ್ಗಿಯಲ್ಲಿ ಇರ್ತಕ್ಕಂತಹ ಎಲ್ಲ ಸಿಟಿಗಳಿರ್ಬೋದು, ರೋಡ್ಗಳಿರ್ಬೋದು, ಅವೆಲ್ಲನೂ ಸಮೇತ ಇವನೇನು ಮಾಡ್ತಾನೆ, ಚೆನ್ನಾಗಿ ನಿರ್ಮಾಣ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗ್ತಾನೆ. ಹಿ ಬಿಲ್ಟ್ ಎ ನ್ಯೂ ಸಿಟಿ ಕಾಲ್ಡ್ ಫಿರೋಜಾಬಾದ್ ಆನ್ ದ ಬ್ಯಾಂಕ್ ಆಫ್ ಭೀಮಾ ರಿವರ್. ಇವನು ಒಂದು ಫಿರೋಜಾಬಾದ್ ಅಂತಕ್ಕಂತಹ ಒಂದು ನಗರವನ್ನೇ ಕಟ್ಟಿಸ್ತಾ ಹೋಗ್ತಾನೆ. ಎಲ್ಲಿ? ಇವನ ಹೆಸರಿನಲ್ಲಿ, ಫಿರೋಜ್ ಶಾ ಇವನ ಹೆಸರಲ್ಲ. ಸೊ ಹಾಗಾಗಿ ಇವನು ಫಿರೋಜಾಬಾದ್ ಅಂತಕ್ಕಂತಹ ಒಂದು ನಗರವನ್ನು ಭೀಮಾ ನದಿಯ ಮೇಲೆ, ಇವನು ದಂಡೆಯ ಮೇಲೆ ಈ ಒಂದು ನಗರವನ್ನು ಇವನು ಸ್ಥಾಪಿಸ್ತಾನೆ ಅಂತಲೇ ನಾವು ಹೇಳ್ತಾ ಹೋಗ್ಬೋದು. ಆ್ಯಂಡ್ ದೆನ್ ಮೊಹಮ್ಮದ್ ಗವಾನ್. ನೆಕ್ಸ್ಟ್ ಬರ್ತಕ್ಕಂತಹ ರಾಜ ಯಾರು? ಮೊಹಮ್ಮದ್ ಗವಾನ್. ಇವನು he ruled 1463 to 1481 ಕಾಮನ್ ಎರಾ. ಇವನ ಒಂದು ಆಳ್ವಿಕೆ 1463ರಿಂದ 1481ರವರೆಗೆ ಆಳ್ವಿಕೆ ಮಾಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಆಲ್ ಕ್ರೆಡಿಟ್ಸ್ ಆಫ್ ಮೇಕಿಂಗ್ ಬಹುಮನಿ ಡೈನೆಸ್ಟೀಸ್ ಗ್ರೇಟ್ ಗೋಸ್ ಟು ಮೊಹಮ್ಮದ್ ಗವಾನ್. ಬಹುಮನಿ ರಾಜ್ಯದಲ್ಲಿನೇ ಉತ್ತಮ ಮಟ್ಟಕ್ಕೆ ಕೊಂಡೊಯ್ದಂತಹ ಕೀರ್ತಿ ಈ ಮೊಹಮ್ಮದ್ ಗವಾನ್ಗೆ ಸಲ್ಲುತ್ತೆ ಅಂತಲೇ ನಾವು ಹೇಳ್ತಾ ಹೋಗ್ಬೋದು. ಬೇಸಿಕಲಿ ಹಿ ವಾಸ್ ಎ ಪರ್ಷಿಯನ್ ಆ್ಯಂಡ್ ವರ್ಕ್ಡ್ ಹಾನೆಸ್ಟ್ಲಿ ಆ್ಯಸ್ ಎ ಪ್ರೈಮ್ ಮಿನಿಸ್ಟರ್ ಇನ್ ದ ರೀಜಿಯನ್ ಆಫ್ ಸುಲ್ತಾನೇಟ್ ಆ್ಯಂಡ್ ಮೊಹಮ್ಮದ್ ಶಾ ಥರ್ಡ್. ಇವನು ಒಂದು ಪರ್ಷಿಯನ್ ಮೂಲದವನಾಗಿದ್ದು ಗವಾನನು 3ನೇ ಮೊಹಮ್ಮದ್ ಶಾನ ಸುಲ್ತಾನನ ಮುಖ್ಯಮಂತ್ರಿಯಾಗಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇರ್ತಾನೆ. ಆ್ಯಂಡ್ ದೆನ್ ಅಲ್ಲಾವುದ್ದೀನ್, ಹಾಸನ್, ಗಂಗು ಬಹುಮನ್ ಶಾ, ಫಿರೋಜ್ ಶಾ ಆ್ಯಂಡ್ ಅಹಮದ್ ಶಾ ಆ್ಯಂಡ್ ಮೊಹಮ್ಮದ್ ಶಾ ಥರ್ಡ್ ಇವರೆಲ್ಲರೂ ಈ ಪ್ರಮುಖ ಬಹುಮನಿ ಸುಲ್ತಾನರಲ್ಲಿನೇ ಪ್ರಮುಖರಾಗಿದ್ದವರು ಅಂತಲೇ ನಾವು ಹೇಳ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಈ ಒಂದು ಕಾಲದಲ್ಲಿ ಇರ್ತಕ್ಕಂತಹ ಪ್ರಮುಖ ಅಂಶಗಳು ಏನೇನಪ್ಪ ಅಂದರೆ, ಮೊಹಮ್ಮದ್ ಗವಾನ್ ಕ್ಯಾಪ್ಚರ್ಡ್ ಹುಬ್ಬಳ್ಳಿ, ಬೆಳಗಾವಿ ಆ್ಯಂಡ್ ಗೋವಾ ಫ್ರಮ್ ವಿಜಯನಗರ ಎಂಪೈರ್. ಮೊಹಮ್ಮದ್ ಗವಾನನು ಈ ವಿಜಯನಗರ ಸಾಮ್ರಾಜ್ಯದಿಂದ ಹುಬ್ಬಳ್ಳಿ ಮತ್ತು ಬೆಳಗಾವಿ ಮತ್ತು ಗೋವಾ ಪ್ರದೇಶಗಳನ್ನು ಇವನು ವಶಪಡಿಸ್ಕೊಂಡಿರ್ತಾನೆ. ಆ್ಯಂಡ್ ದೆನ್ ಅಡ್ಮಿನಿಸ್ಟ್ರೇಷನ್ ವಾಸ್ ಅಕಾರ್ಡಿಂಗ್ ಟು ದ ಇಸ್ಲಾಮಿಕ್ ಲಾ. ಇವನ ಒಂದು ಆಡಳಿತ ಇಸ್ಲಾಮಿ ಕಾನೂನುಗಳನ್ನು ಒಳಗೊಂಡಿರುತ್ತೆ. ಹಿ ಎಂಕರೇಜ್ಡ್ ರೆವಿನ್ಯೂ ಆ್ಯಂಡ್ ಪೋಸ್ಟಲ್ ಸರ್ವೀಸಸ್. ಇವು ಕಂದಾಯ ಮತ್ತು ಅಂಚೆ ವ್ಯವಸ್ಥೆಯನ್ನು ಇವನು ತುಂಬಾ ಚುರುಕುಗೊಳಿಸ್ತಾ ಹೋಗ್ತಾನೆ. ಈ ಫಿಕ್ಸ್ಡ್ ಟ್ಯಾಕ್ಸಸ್ ಆನ್ ಬೇಸಿಸ್ ಆಫ್ ಲ್ಯಾಂಡ್ಸ್ ಫರ್ಟಿಲಿಟಿ ಆ್ಯಂಡ್ ಇರಿಗೇಷನ್ ಫೆಸಿಲಿಟೀಸ್. ಇವನ ಒಂದು ಕಾಲದಲ್ಲಿ ಭೂಮಿಯ ಮತ್ತು ಫಲವತ್ತತೆಯನ್ನು ಹೆಚ್ಚಿಗೆ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ನೀರಾವರಿ ಸೌಲಭ್ಯಗಳನ್ನು ಗಮನಿಸಿಬಿಟ್ಟು ಭೂಮಾಪನ ಮಾಡಿ ಕಂದಾಯವನ್ನು ನಿಗದಿ ಮಾಡ್ತಾ ಹೋಗ್ತಾನೆ. ಕಂದಾಯವನ್ನು ನಗದು ರೂಪದಲ್ಲಿ ಇವನು ಸಂಗ್ರಹಣೆ ಮಾಡ್ಕೊಳ್ಳೋದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಆ್ಯಂಡ್ ದೆನ್ ಹಿ ರಿಮೂವ್ಡ್ ಸಮ್ ಟ್ಯಾಕ್ಸಸ್ ವಿಚ್ ವರ್ ಅನಾಯಿಂಗ್ ದ ಪೀಪಲ್. ಕೆಲವೊಂದು ಜನರಿಗೆ ಕಿರುಕುಳ ಕೊಡ್ತಕ್ಕಂತಹ ತೆರಿಗೆಗಳನ್ನು ಇವನೇನು ಮಾಡ್ತಾನೆ, ರದ್ದುಪಡಿಸ್ತಾ ಹೋಗ್ತಾನೆ. ಆ್ಯಂಡ್ ದೆನ್ ಆ್ಯಸ್ ಎ ಫಿಲೋಸಫರ್ ಹಿಮ್ಸೆಲ್ಫ್ ಮೊಹಮ್ಮದ್ ಗವಾನ್ ಫೌಂಡೆಡ್ ಮದರಸಾ ಇನ್ ಬೀದರ್.
ತಾನೇ ವಿದ್ವಾಂಸನಾಗಿರ್ತಕ್ಕಂತಹ ಈ ಮಹಮ್ಮದ್ ಗವಾನನು ಬೀದರ್ನಲ್ಲಿ ಒಂದು ಮದರಸ ಅಂದರೆ ಮಹಾವಿದ್ಯಾಲಯ ಅಂತ ಹೇಳಿ ಕರಿತೀವಿ, ಮದರಸವನ್ನು ಇವನು ಸ್ಥಾಪನೆ ಮಾಡ್ತಾ ಹೋಗ್ತಾನೆ. ಇಟ್ ಎಂಕರೇಜ್ಡ್ ಇಸ್ಲಾಮಿಕ್ ರಿಲಿಜಿಯಸ್ ಆ್ಯಂಡ್ ಲೀಗಲ್ ಎಜುಕೇಷನ್. ಇವನು ಇಸ್ಲಾಂ ಧರ್ಮ ಮತ್ತು ಕಾನೂನು ಶಿಕ್ಷಣಗಳನ್ನು ಪ್ರೋತ್ಸಾಹ ಮಾಡ್ತಾ ಇರ್ತಾನೆ. ಆ್ಯಂಡ್ ಆಸ್ಟ್ರೋನಮಿ, ಮ್ಯಾಥಮೆಟಿಕ್ಸ್, ಹಿಸ್ಟರಿ ವರ್ ಬೀಯಿಂಗ್ ಸ್ಟಡಿಡ್ ಹಿಯರ್. ಇವನ ಒಂದು ಮಹಾವಿದ್ಯಾಲಯದಲ್ಲಿ ಮದರಸಾದಲ್ಲಿ ಖಗೋಳಶಾಸ್ತ್ರದ ಬಗ್ಗೆ, ಗಣಿತದ ಬಗ್ಗೆ ಮತ್ತು ಇತಿಹಾಸದ ಬಗ್ಗೆ ಮುಂತಾದ ವಿಷಯಗಳ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಇರೋದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಆ್ಯಂಡ್ ದೆನ್ ಮಹಮ್ಮದ್ ಗವಾನ್ ಕಾನ್ಸ್ಟ್ರಿಬ್ಯೂಟೆಡ್ ಎ ಲಾಟ್ ಇನ್ ಮೇಕಿಂಗ್ ದ ಬಹುಮನಿ ಕಿಂಗ್ಡಮ್ ಗ್ರೇಟ್. ಒಟ್ಟಿನಲ್ಲಿ ಈ ಬಹುಮನಿ ರಾಜ್ಯದಲ್ಲಿನೇ ಮುನ್ನಡೆಗೆ ಮಹಮ್ಮದ್ ಗವಾನ್ ಶ್ರೇಷ್ಠ ಕೊಡುಗೆ ನೀಡಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ರೀಜನಲ್ ಲೀಡರ್ಸ್ ವರ್ ಜೀಲಸ್ ಆಫ್ ಈಸ್ ಫೇಮ್ ಆ್ಯಂಡ್ ಕಾನ್ಸ್ಪೈರ್ಡ್ ಟು ಹ್ಯಾವ್ ಹಿಮ್ ಮರ್ಡರ್ಡ್. ಇವನ ಒಂದು ಸಾಧನೆಗಳನ್ನು ನಾವು ಸರದಾರರು ಗವಾನನ ಸಾಧನೆಗಳನ್ನು ಕಂಡು ಮತ್ಸರದಿಂದ ಒಳಸಂಚು ನಡೆಸಿ ಇವನನ್ನು ಕೊಲೆಯನ್ನು ಮಾಡೋದನ್ನು ನಾವು ನೋಡ್ತಾ ಹೋಗ್ಬೋದು. ಇವನ ಸಾಧನೆಗಳನ್ನು ಕೆಲವರು ತಡ್ಕೊಳಕ್ಕಾಗದೇನೆ ಇವನ್ನ ಸಮಾಧಿ ಮಾಡ್ತಾರೆ. ಸೊ ಆನ್ ದ ಗವಾನ್ಸ್ ಟರ್ಮ್ ಇಟ್ ಈಸ್ ರಿಟನ್ ದಟ್ ಇನ್ನೋಸೆಂಟ್ ಗವಾನ್ ವಾಸ್ ಕಿಲ್ಡ್. ಈ ಒಂದು ಗವಾನನ ಸಮಾಧಿಯ ಮೇಲೆ ಮುಗ್ಧ ಗವಾನನನ್ನು ಕೊಲೆ ಮಾಡಲಾಯಿತು ಎಂಬ ಅಂತ ಬರೆದಿರೋದನ್ನೇ ನಾವು ನೋಡ್ತಾ ಹೋಗ್ಬೋದು. ಅಂದರೆ ಇವನ ಒಂದು ಸತ್ ಮೇಲೆ ಗೋರಿ ಮಾಡಿರ್ತಾರಲ್ಲ, ಇವನ ಒಂದು ಗೋರಿ ಮೇಲೆ ಮುಗ್ಧ ಗವಾನನನ್ನು ಕೊಲೆ ಮಾಡಲಾಗಿದೆ ಅಂತಲೇ ಬರೆದಿರೋದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು ಮಕ್ಕಳ. ಎಸ್, ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ಡ್ ಕಲ್ಚರಲ್ ಕಾನ್ಸ್ಟ್ರಿಬ್ಯೂಷನ್ ಅನ್ನೋದನ್ನ ನೋಡ್ತಾ ಹೋಗೋಣ. ಅಂದರೆ ಸಾಂಸ್ಕೃತಿಕ ಕೊಡುಗೆಗಳನ್ನು ನಾವು ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು, ಬಾಯ್.